ನಮ್ಮಲ್ಲಿಯೂ ಸಾಧನದ ಯಾರು ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೋಗಿದ್ದಾರೆ ಅವರು ಆಗಾಗ ಬಂದರೆ ನಮಗೂ ಸಂತೋಷ. ಒಂದು ದಿವಸ ಬೆಳಗಿಂದ ಮಧ್ಯಾಹ್ನ ತನಕ ಅಥವಾ ಸಂಜೆ ತನಕ ನೀವೆಲ್ಲೂ ಇದ್ದರೆ ನಿಮಗೂ ಇಲ್ಲಿನ ಪರಿಸರ, ಹಳೆ ನೆನಪುಗಳು ಅದು ಬರ್ಬೋದು, ಅದರಿಂದ ಎಲ್ಲರಿಗೂ ಪ್ರೇರಣೆ ಸಿಗ್ಬೋದು ಅಂತ ಒಂದು ಉದ್ದೇಶ. ಎಂಥ ಒಂದು ವಿಶೇಷ ಸೌಭಾಗ್ಯ ನಮ್ಮದು ನಿಮ್ಮದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಈ ಒಂದು ಪ್ರಕಲ್ಪವನ್ನು ಪ್ರಾರಂಭ ಮಾಡಬೇಕಾದಂಥ ಸನ್ನಿವೇಶ ಮತ್ತು ಅದನ್ನು ಮಾಡಿದಂಥ ರೀತಿ ಎಲ್ಲವೂ ನಮಗೆಲ್ಲರಿಗೂ ಪ್ರೇರಣೆ ಕೊಡುವಂಥ ಸಂಗತಿ. ಆ ವಿಷಯಕ್ಕೆ ನಾನು ಆಮೇಲೆ ಬರ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು. ರಾಷ್ಟ್ರೋತ್ಥಾನ ಪರಿಷತ್ತು ಈಗ ತಾನೇ ಉಲ್ಲೇಖ ಆಯ್ತು, ಇಲ್ಲಿ 60 ವರ್ಷ ತುಂಬಿದೆ. ಕಳೆದ ಫೆಬ್ರವರಿ 27ನೇ ತಾರೀಕು ರಾಷ್ಟ್ರೋತ್ಥಾನ ಪರಿಷತ್ತು 1965ರಲ್ಲಿ ಪ್ರಾರಂಭ ಆಗಿದ್ದು, ಆದ್ದರಿಂದ 60 ವರ್ಷ ತುಂಬಿತು. 60 ವರ್ಷ ಒಂದು ಸಂಸ್ಥೆಗೆ ತುಂಬೋದು ಅಂದರೆ ಒಂದು ರೀತಿಯಲ್ಲಿ ಒಂದು ವಿಶೇಷ ಕೂಡ. ಯಾಕೆಂದರೆ ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ, ಸಮಾಜದಲ್ಲಿ ಒಂದು ಜಾಗೃತಿಯನ್ನು ನಿರ್ಮಾಣ ಮಾಡ್ತಾ, ಸಮಾಜಕ್ಕೆ ಒಳಿತನ್ನು ಮಾಡ್ತಾ, ಸಮಾಜದಲ್ಲಿರುವ ಎಲ್ಲರೂ ಒಳ್ಳೆಯವರಾಗಬೇಕು ಅಂತ ಕಲ್ಪನೆಯನ್ನು ಇಟ್ಕೊಂಡು, ಅದಕ್ಕೋಸ್ಕರ ಬಹಳ ಮುಖ್ಯವಾದ ಸಂಗತಿ ಅಂದರೆ ಒಂದಷ್ಟು ಜನ ಕಾರ್ಯಕರ್ತರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ತಮ್ಮ ನಿಜ ಜೀವನವನ್ನು ಬಿಟ್ಟು ಸಮಾಜದ ಕೆಲಸ ಮಾಡಲಿಕ್ಕೇ ನಿಂತಹ ಒಂದು ಕಾರ್ಯಕರ್ತರ ಶ್ರೇಣಿ ಅದನ್ನು ಕೆಲಸ ಮಾಡ್ತಾ ಮಾಡ್ತಾ ಒಂದು ಧನ್ಯತೆಯ ಭಾವವನ್ನು ಅವ್ರು ಪಡೆದ್ರೆ ಸಮಾಜದಲ್ಲಿ ಈ ರೀತಿಯ ಒಳ್ಳೆಯ ಕೆಲಸ ಆಗಿದ್ದರಿಂದ ಸಮಾಜನೂ ನಮ್ಮ ಬಗ್ಗೆ ತುಂಬ ಗೌರವದಿಂದ ನೋಡ್ತಿರುವುದನ್ನು ನಾವು ನೋಡ್ತೇವೆ. ಈ 60 ವರ್ಷದ ಕಾಲಖಂಡದಲ್ಲಿ ಅನೇಕ ಚಟುವಟಿಕೆಗಳಾಗಿದೆ. ನಿಮಗೆಲ್ರಿಗೂ ಗೊತ್ತಿಲ್ಲದಿರೋದು ಅಥವಾ ಅದು ಸಮಾಜದ ಮೇಲೆ ಭಾರೀ ಪರಿಣಾಮ ಆಗಿರೋದು ಒಂದೆರಡು ಚಟುವಟಿಕೆಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಬೇಕು. ನಾನು ಒಂದು ರೀತಿಯ ರೋಮಾಂಚನ ಆಗುವಂಥ ಚಟುವಟಿಕೆಗಳು, ಅದು ಸಾಹಿತ್ಯದ ಚಟುವಟಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮದು ಈಗಲೂ ಇದೆ, ಆಗಲೂ ನಡೀತಾ ಇತ್ತು. ಆದರೆ ಆಗ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ, ಒಂದು ಪುಸ್ತಕ ಬರೆಯುವಂಥ ಕೆಲಸ ಆಗತ್ತೆ. ಆ ಪುಸ್ತಕ ಹೇಗೆ ಬರೀತಾರೆ ಅಂದರೆ ಸಂಶೋಧನಾತ್ಮಕವಾದಂಥ ಗ್ರಂಥಗಳನ್ನು ಬರೀತಾರೆ. ಆವಾಗ ನೈಜ ಇತಿಹಾಸವನ್ನು ಬರೀತಾರೆ, ಮಹಾಪುರುಷರ ಜೀವನ ಚರಿತ್ರೆಯನ್ನು ಬರೀತಾರೆ. ಆ ರೀತಿಯಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಬಹಳ ವಿದ್ವಾಂಸರು ಅದನ್ನು ಬರೀತಾರಂತಲ್ಲ, ಅದನ್ನು ಬರೆಯುವಂಥ ವ್ಯವಸ್ಥೆಯನ್ನು ರಾಷ್ಟ್ರೋತ್ಥಾನ ಮಾಡುತ್ತೆ, ಅದನ್ನು ಪ್ರಕಟಣೆ ಮಾಡುತ್ತೆ. ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಚಂದ್ರಶೇಖರ್ ಆಜಾದ್ ಕ್ರಾಂತಿಕಾರಿ, ಮಹಾನ್ ಶ್ರೇಷ್ಠ ಕ್ರಾಂತಿಕಾರಿ, ತಮ್ಮನ್ನು ತಾವು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡ್ರು. ಬ್ರಿಟಿಷರ ವಿರುದ್ಧ ಹೋರಾಡ್ತಾ ತನ್ನಂಥ ನೂರಾರು ಕ್ರಾಂತಿಕಾರಿಗಳಿಗೆ ಪ್ರೇರಣೆಯಾದರು. ಅವ್ರ ಬಗ್ಗೆ ಪುಸ್ತಕವನ್ನು ರಾಷ್ಟ್ರೋತ್ಥಾನ ಬಿಡುಗಡೆ ಮಾಡಬೇಕಾದ್ರೆ ಶ್ರೇಷ್ಠ ಕ್ರಾಂತಿಕಾರಿ ಭಗತ್ ಸಿಂಗ್ ತಾಯಿಯವರು ಬಂದಿದ್ದರು ನೋಡಿ, ಮತ್ತು ಅವರ ತಮ್ಮ ಕುಲ್ಬೇರ್ ಸಿಂಗ್, ಅವರಿಬ್ಬರು ಬಂದು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಕ್ರಾಂತಿಯ ಸಂಗತಿ ಅದು. ಅಂದರೆ ಅಂತಹ ಮಹಾಪುರುಷರ ಬಗ್ಗೆ ಒಂದು ಪುಸ್ತಕ ರಾಷ್ಟ್ರೋತ್ಥಾನ ತರ್ತಾ ಇದೆ, ಅದನ್ನು ಬಿಡುಗಡೆ ಮಾಡಲಿಕ್ಕೆ ವಿದ್ಯಾದೇವಿಯವರು, ಭಗತ್ ಸಿಂಗ್ ಅವರ ತಾಯಿ ಬರ್ತಾರೆ ಅಂದರೆ ಇದು ರಾಷ್ಟ್ರೋತ್ಥಾನ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಚಂದ್ರಶೇಖರ್ ಆಜಾದ್ ಬಗ್ಗೆ ಪುಸ್ತಕ ಬರೀಬೇಕಾದ್ರೆ ಶ್ರೀಯುತ ಬಾಬು ಕೃಷ್ಣಮೂರ್ತಿಯವರು ಸತತವಾಗಿ 3-4 ವರ್ಷಗಳ ಕಾಲ ಪ್ರವಾಸ ಮಾಡ್ತಾ ಅವರು ಎಲ್ಲೆಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಿದ್ದಾರೆ ಕ್ರಾಂತಿಕಾರಿಯಾಗಿ ಆ ಎಲ್ಲ ಜಾಗಗಳಿಗೆ ಹೋಗಿ ಅಧಿಕೃತ ಮಾಹಿತಿಯನ್ನು ತಗೊಂಡು ಆ ಪುಸ್ತಕವನ್ನು ಬರೀತಾರೆ. ಇದು ಕೂಡ ರಾಷ್ಟ್ರೋತ್ಥಾನ ಮಾತ್ರ ಸಾಧ್ಯ. ಈ ರೀತಿಯ ಅನೇಕ ಸಾಹಿತ್ಯಗಳನ್ನು ಸಮಾಜಕ್ಕೆ ರಾಷ್ಟ್ರೋತ್ಥಾನ ಕೊಡ್ತು.
ಅದರ ಪುಸ್ತಕ ಬಿಡುಗಡೆ ಆ ರೀತಿ ಯಾಕೆ ಮಾಡಿದರು ಅಂತ ಹೇಳುವಂಥದ್ದೊಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ. ಆ ರೀತಿ ಆ ಪುಸ್ತಕ ಬಿಡುಗಡೆ ಮಾಡದಿದ್ದರೆ ಸಮಾಜಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸಮಾಜದಲ್ಲಿ ಸ್ವಾತಂತ್ರ್ಯ ಹೇಗೆ ಸಿಕ್ತು, ನಮ್ಮ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಬಂತು ಅಂದರೆ, ನಾವು ಪಠ್ಯ ಪುಸ್ತಕದಲ್ಲಿ ಓದಿದ ರೀತಿಯಲ್ಲಿ ಒಂದು 4-6 ಜನ ಅಹಿಂಸಾ ಸತ್ಯಾಗ್ರಹ ಮಾಡಿಬಿಟ್ರು, ಭಾರತವನ್ನು ಬಿಟ್ಟು ತೊಲಗಿ ಅಂತ ಒಂದು ಸತ್ಯಾಗ್ರಹ ಆಯಿತು, ಅದಕ್ಕೋಸ್ಕರ ಬ್ರಿಟಿಷ್ ಎದ್ದು ಹೋದರು. ಖಂಡಿತ ಸುಳ್ಳು, ಖಂಡಿತ ಸುಳ್ಳು. ಅನೇಕ ರೀತಿಯ ಹೋರಾಟವನ್ನು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಮಾಡ್ದ, ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಸಮಾಜಕ್ಕೋಸ್ಕರ. ಅಂಥವರ ಜೀವನ ಚರಿತ್ರೆಯನ್ನು ಸಮಾಜಕ್ಕೇನಾದರೂ ಅಧಿಕೃತವಾಗಿ, ಮತ್ತೊಮ್ಮೆ ಹೇಳಿ, ಅಧಿಕೃತವಾಗಿ ಪರಿಚಯ ಮಾಡಿದ್ದಾದರೆ ಕನ್ನಡದಲ್ಲಿ ಅದು ಆಶ್ರೇಯಸ್ಸು ರಾಷ್ಟ್ರೋತ್ಥಾನಕ್ಕೆ ಸಿಗುತ್ತೆ. ಬೈ ಡಿಫಾಲ್ಟ್ ಏನಾಗಿದೆ ಅಂದರೆ ವೈದ್ಯೋ ನಾರಾಯಣೋ ಹರಿ, ಡಾಕ್ಟ್ರು ಅಂದ ತಕ್ಷಣ ಒಂದು ಪ್ರಿಫಿಕ್ಸ್ ಹಾಕೋತೀವಲ್ಲ ನಮ್ಮ ಹೆಸರನ್ನು ಮುಂಚೆ, ಅದು ಅಂದ ತಕ್ಷಣ ಅದ್ರ ಜೊತೆಗೆ ಒಂದು ನೋಬೆಲ್ ಪ್ರೊಫೆಷನ್ ಅಂತ ಬಂದಿದೆ. ಈಗ ಹೆಂಗಾಗಿದೆ ಅಂದರೆ ಟೈಮ್ ಈಸ್ ಮನಿ. ಎಲ್ಲ ಡಾಕ್ಟರ್ಸು ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಟೈಮ್ ಈಸ್ ಮನಿ ಆಗೋಗಿದೆ ಡಾಕ್ಟರ್ಸ್ಗೆ. ಆದರೆ ಆ ಥರ ನಾವು ಆಗಬಾರ್ದು, ಆಯಿತಾ? ಎಷ್ಟೊಂದು ಸರಿ ನಾವು ನೋಡಿದ್ದೀವಿ, ಅವ್ರ ಕಾಯಿಲೆಗಿಂತ ನಾವು ಮಾತಾಡೋದ್ರಲ್ಲೇ ಜಾಸ್ತಿ ವಾಸಿ ಆಗೋದು. ಎಷ್ಟು ಜನ ಆ ಡಾಕ್ಟ್ರನ್ನ ನೋಡಿದ ತಕ್ಷಣ ಏನೋ ಸಮಾಧಾನ ಆಗುತ್ತಪ್ಪ, ನಮ್ಮ ಕಾಯಿಲೆ ಎಲ್ಲ ವಾಸಿ ಆಗೋಗುತ್ತೆ. ಬೇಕಾಗಿರೋದೇನು, ಒಬ್ಬರು ವೈದ್ಯ ಸಮಯ ಕೊಡಬೇಕು. ಈಗ ಹೆಂಗಾಗಿದೆ, 5 ನಿಮಿಷ ಮಾತಾಡಿದ್ರೆ ಅಯ್ಯೋ ಅಲ್ಲಿ ನೆಕ್ಸ್ಟ್ ಪೇಷಂಟ್ ಕೂತಿದ್ದಾರೆ, ಅದಾದಮೇಲೆ ಇನ್ನೊಂದು 10 ಜನ ಕೂತಿದ್ದಾರೆ, ಹಾಗೆ. ಆದರೆ ಆ ಥರದ್ದು ಆಗದೆ ನಾವು, ದಿನೇಶ್ ಜಿ ಆಗಲೇ ಹೇಳಿದ್ರು, ಒಂದು ಮಾನವೀಯತೆ, ಒಂದು ಭಾವನಾತ್ಮಕವಾದ ಒಂದು ಸಂಬಂಧ. ನಾವು ಏನೇ ಕೆಲಸ ಮಾಡಿದ್ರೂ ಅದಕ್ಕೆ 100% ಡೆಡಿಕೇಶನ್, 100% ಕಮಿಟ್ಮೆಂಟ್. ಈಗಿಂದ ಜನ್ರೇಷನ್ನಲ್ಲಿ ಅದು ಯಾಕೋ ಕಾಣಿಸ್ತಾ ಇಲ್ಲ. ನಾವು ನೋಡಿರೋ ಅನುಭವದಿಂದ ಹೇಳ್ತಾ ಇರೋದು. ಎಷ್ಟು ಜನ ದಿನೇಶ್ ಜಿ ಹೇಳ್ದಂಗೆ ನಿಮ್ಮ ಹಿಂದೆ ಎಷ್ಟು ಜನದ್ದು ಕಷ್ಟ ಇದೆ, ಎಷ್ಟು ಜನ ಅದಕ್ಕೋಸ್ಕರ ಮಾಡಿದ್ದಾರೆ, ಅದರದ್ದು ಒಂದು ಗ್ರ್ಯಾಟಿಟ್ಯೂಡ್, ಒಂದು ಜಾಯ್ ಆಫ್ ಗಿವಿಂಗ್ ಅಂತ. ಅದು ಆ ಜಾಯ್ ಆಫ್ ಗಿವಿಂಗ್ ಅದೇ ಬೇರೆ ಥರದ್ದೊಂದು, ಅದೇನೋ ಒಂದು ಸಾರ್ಥಕತೆ, ಅದೇನೋ ಒಂದು ಸಮಾಧಾನ. ಯಾರೊಬ್ಬರು ಪೇಷಂಟ್ ಬಂದು ನನಗೆ ಗುಣ ಆಯಿತು, ಯಾವುದೋ ಒಂದು ಎಮರ್ಜೆನ್ಸಿ ಸಿಚುಯೇಷನ್ನಲ್ಲಿ CPR ಮಾಡಿದ್ದೀರಾ? ಯಾರು ಎಲ್ಲಿ ಕೂತಿರೋರು, ಮುಗಿಸಿರೋರು ಮಾಡಿದ್ದೀರಾ? ರಿಸಿಸಿಟೇಟ್ ಆಯಿತಾ ಇಲ್ವಾ? ಇಲ್ಲ. ರಿಬ್ಸ್ ಫ್ರ್ಯಾಕ್ಚರ್ ಮಾಡಿದ್ರಾ? ಗುಡ್. ಆಗ ಆ ಪೇಷಂಟ್ ಅಟೆಂಡರ್ಸು ಅಥವಾ ಪೇಷಂಟೇ ಆಮೇಲೆ ಹೇಳೋದು, ನಿಮ್ಮಿಂದ ನಾನು ಉಳ್ಕೊಂಡೆ ಅನ್ನೋದು, ಅದೊಂದೇ 2 ಪದ ಸಾಕು. ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಎ ಗುಡ್ ಡಾಕ್ಟರ್, ಆಯಿತಾ? ಬೇರೆ ಏನೂ ಅಪೇಕ್ಷೆ ಪಡಲ್ಲ. ಬಂದು ಹೇಳಿ ನಿಮ್ಮಿಂದ ನನಗೆ ಸರಿ ಹೋಯಿತು ಅಂತ. ಇದೆಲ್ಲದ್ರ ಜೊತೆಗೆ ನಾವು ಟ್ರೀಟ್ಮೆಂಟ್ ಏನೋ ಕೊಡ್ತಾ ಇದ್ದೀವಿ, ಆದರೆ ಎಲ್ಲರೂ ಇಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ಹೆಂಗೆ ಪ್ರಿವೆನ್ಷನ್ ಬಗ್ಗೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾವು ಇದನ್ನೇ ಹಿಪೋಕ್ರೆಟಿಕ್ ಓತು ತೊಗೊಂಡಿರೋದು, ನಾಟ್ ಓನ್ಲಿ ಟು ಟ್ರೀಟ್ ಬಟ್ ಆಲ್ಸೋ ಟು ಪ್ರಿವೆಂಟ್ ಅಂತ. ಹೌದೋ ಇಲ್ವೋ? ದಯವಿಟ್ಟು ಯಾವುದೇ ಕಾರಣಕ್ಕೂ ಹಣದ ಹಿಂದೆ ಓಡಬೇಡಿ. ಅದು ಒಂದು ಶುರುವಾಗೋದ್ರೆ ನಮ್ಮದು ನೊಬಿಲಿಟಿ ಆಫ್ ದ ಪ್ರೊಫೆಷನ್ ಅನ್ನೋದೇ ಅದಕ್ಕೆ ಅರ್ಥನೇ ಇರಲ್ಲ. ಸೊ ಎಥಿಕಲ್ಲಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಥರದ್ದು ಕಾನ್ಫಿಡೆನ್ಷಿಯಾಲಿಟಿ ಬ್ರೀಚ್ ಮಾಡಬಾರ್ದು. ಇಂಥದ್ದೆಲ್ಲ ಇರುವಾಗ ನಾವು ಏನಾರು ಮಾಡಬೇಕು ಅಂತ ಒಂದು ಭಾವನೆ ಇಟ್ಕೊಂಡು, ಒಂದು ಸೇವಾ ಮನೋಭಾವ, ನಾನು ವಾಪಸ್ ಕೊಡಬೇಕು, ಇಷ್ಟೆಲ್ಲ ನಾನು ಕಲ್ತಿದ್ದೀನಿ. ಆಗಲೇ ಹೇಳ್ದಂಗೆ ಡಾಕ್ಟ್ರ್ ಜೊತೆನೇ ಒಂದು ನೊಬಿಲಿಟಿ ಟ್ಯಾಗೂ ಕೂಡ ಬಂದಿದೆ, ಆಯಿತಾ? ಅದನ್ನು ನಾವು ಉಳಿಸ್ಕೊಂಡು ಬರಬೇಕು. ಈಗ ನೀವು ಎಷ್ಟೊಂದು ಮುಂಚೆ ಗೊತ್ತಾ, ಇವಾಗೆಲ್ಲ ಎಷ್ಟೊಂದು ಮೆಡಿಕೋ-ಲೀಗಲ್ ಕೇಸಸ್ ಆಗುತ್ತೆ ಅಂತ, ಎಷ್ಟೊಂದು ಲೀಗಲ್ ಕಾಂಪ್ಲಿಕೇಶನ್ಸ್ ಇರುತ್ತೆ.
ಮುಂಚೆ ಎಲ್ಲ ಹಿಂಗಿರಲಿಲ್ಲ. ಒಂದು 20-25 ವರ್ಷದ ಕೆಳಗಡೆ ಈ ಥರ ಇರಲೇ ಇರಲಿಲ್ಲ. ಆದರೆ ಸಮಾಜನೂ ಬದಲಾವಣೆ ಆದಂಗೆ ಇದು ಕೂಡ ಬದಲಾವಣೆ ಆಗ್ತಾನೇ ಇದೆ. ಇವಾಗ ಅದಕ್ಕೆ ಒಂದು ಥರದ್ದು ಒಂದು ಹೆದರಿಕೆ ಕೂಡ ಇದೆ. ಏನೇ ಮಾಡಿದ್ರು ಅಯ್ಯೋ ಮೆಡಿಕೋ-ಲೀಗಲ್ಲಾಗಿ ನಾವು ಕರೆಕ್ಟಾಗಿದ್ದೀವಾ ಇಲ್ವಾ ಆ ಥರ. ನೀವೆಲ್ಲ 3rd ಇಯರ್ ಕ್ಲಿನಿಕಲ್ ಪೋಸ್ಟಿಂಗಿಗೆ ಹೋದಾಗ ಫುಲ್ ಇಷ್ಟಿಷ್ಟುದ್ದ ಬರ್ಕೊಂಡು ಬರ್ತಾಯಿದ್ರಲ್ಲ ಕೇಸ್ ಶೀಟು, ಚೀಫ್ ಕಂಪ್ಲೇಂಟ್, ಹಿಸ್ಟ್ರಿ ಆಫ್ ಪ್ರೆಸೆಂಟ್ ಇಲ್ನೆಸ್, ಪಾಸ್ಟ್ ಹಿಸ್ಟ್ರಿ, ಹೌದಾ ಇಲ್ವಾ? ಆದರೆ ಇದಿಷ್ಟೆಲ್ಲ ನೀವು ಬರೆದಿರ್ತೀರಲ್ಲ, ಈಗ ಮುಗಿಸಿರೋರು ಗೊತ್ತಿಲ್ಲ ಎಷ್ಟು ಜನ ಪೇಷಂಟ್ಸ್ನ ನೋಡಿದ್ದೀರಾ ನೀವು ಮುಗಿಸಾದ್ಮೇಲೆ ಅಂತ. ಹಾಗೆ ಮಾಡೋಕ್ಕಾಗತ್ತಾ? ಇನ್ನು ಭಾಳ ಮುಖ್ಯವಾದ ಪ್ರಶ್ನೆ, ಕೆಲವು ವರ್ಷಗಳ ಹಿಂದೆ ನೀವು ಎಲ್ಲ SSLC ಮುಗಿಸಿದ ಮೇಲೆ ಸಾಧನಾದ ಪರೀಕ್ಷೆ ಬರೆದು ಅದರಲ್ಲಿ ತೇರ್ಗಡೆಯಾಗಿ 2 ವರ್ಷ ಇಲ್ಲಿ ಬಂದು ಅನುಭವವನ್ನು ಪಡೆದಿದ್ದೀರ. ಒಳ್ಳೆಯ ಅನುಭವವನ್ನೇ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ, ಸರಿನಾ? ಸೊ ಈ ಅನುಭವದ ಆಧಾರದ ಮೇಲೆ ಈಗ ನಿಮ್ಮ ಮುಂದಿನ ಬದುಕನ್ನು, ಜೀವನವನ್ನು ನೀವು ಕಟ್ಕೊಳ್ಬೇಕು. ಬದುಕಿನ ಗುರಿ ಏನು, ಏನು ಸಾಧಿಸಬೇಕಿದ್ದಂತಿದ್ದೀವಿ ನಾವು ಜೀವನದಲ್ಲಿ ಅನ್ನೋ ವಿಚಾರ ಕೂಡ ನಾವು ಒಂದಿಷ್ಟು ಆಗಾಗ ಮಾಡೋದು ಅಗತ್ಯ ಇದೆ. ಅಂದರೆ ಏನು ಮಾಡಬೇಕು, ನಾವು ಯಶಸ್ವಿ ಆಗಬೇಕು ಬದುಕಿನಲ್ಲಿ ಅಂತಿದ್ರೆ ಏನನ್ನು ಮಾಡಬೇಕು? ಯಶಸ್ಸು ಅಂದರೆ ಏನು? ಸಕ್ಸಸ್ಫುಲ್ ಲೈಫ್ ಅಂದರೆ ಏನು? ಬೈ ಡೂಯಿಂಗ್ ವಾಟ್ ವಿ ವಿಲ್ ಬಿ ಸಕ್ಸಸ್ಫುಲ್ ಇನ್ ಲೈಫ್ ಅಂತ ಯೋಚನೆ ಮಾಡಿದ್ರೆ ಅದನ್ನು ಪ್ರತಿಯೊಬ್ಬರು ತಮ್ಮದೇ ರೀತಿಯಲ್ಲಿ ತಮ್ಮ ಗುರಿಗಳನ್ನು ನಿರ್ಧಾರ ಮಾಡ್ಕೋಬೇಕು. ಏಕೆಂದರೆ ಯಶಸ್ಸು ಅಂದರೆ ಹಣ ಸಂಪಾದನೆ ಯಶಸ್ಸ, ಕೀರ್ತಿ ಯಶಸ್ಸ, ಪರೋಪಕಾರ ಮಾಡೋದು, ಸಮಾಜ ಸೇವೆ ಮಾಡೋದು ಯಶಸ್ಸ, ಯಾವುದು ನಮಗೆ ಯಶಸ್ಸು ಅಂತ ನಮಗೆ ಯಾವುದು ಮುಖ್ಯ ಅನಿಸುತ್ತೋ ಅದರ ಆಧಾರದ ಮೇಲೆ ನಮ್ಮದೇ ಜೀವನದ ಗುರಿಯನ್ನು ಮತ್ತು ಆ ಗುರಿಯ ಯಶಸ್ಸಿಗೆ ಬೇಕಾಗಿರೋ ಮಾಪದಂಡಗಳನ್ನು ನಾವೇ ಮಾಡ್ಕೋಬೇಕು. ಏಕೆಂದರೆ ಗುರಿಯಲ್ಲಿ ವೈಯಕ್ತಿಕವಾದ್ದಿದೆ, ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು, ಹೆಚ್ಚು ಕಲಿಬೇಕು ಅನ್ನೋದು ಒಂದು ಕಡೆಗೆ, ಹೆಚ್ಚು ಸಂಪಾದನೆ ಮಾಡಬೇಕು, ನಮ್ಮ ಕುಟುಂಬ ಮನೆಯವರು ಎಲ್ಲರನ್ನೂ ನೋಡ್ಕೋಬೇಕು, ಸಮಾಜ ಸೇವೆ ಮಾಡಬೇಕು, ಈ ಥರ ಅನೇಕ ವಿಷಯಗಳಿದೆ. ಈ ವಿಷಯಗಳಲ್ಲಿ ಯಾವುದಕ್ಕೆ ನಾವು ಎಷ್ಟು ಒತ್ತು ಕೊಡಬೇಕು ಮತ್ತು ನಮ್ಮ ಗುರಿಗಳೇನು, ನಾನು ಮುಂದಿನ 5 ವರ್ಷದಲ್ಲಿ ಏನು ಮಾಡಬೇಕು ಅಂತಿದ್ದೀನಿ ಅಂತ ಗುರ್ತು ಮಾಡ್ಕೊಳ್ಳಿ. ಮತ್ತು ತುಂಬ ಡಿಸ್ಟ್ರ್ಯಾಕ್ಷನ್ಸ್ ಇದೆ. ಈಗ ಅದು ಮೊಬೈಲ್ನಿಂದನೇ ಪ್ರಾರಂಭ ಆಗುತ್ತೆ. ಯಾಕೆಂದರೆ ನಾವೊಂದು ಗುರಿಗೆ ಹೋಗಬೇಕು ಅಂದರೆ ನಮ್ಮ ಮನಸ್ಸೇ ಒಂದು ಕಡೆಗೆ ನಿಂತಿರಲ್ಲ, ಜೊತೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ನಮ್ಮನ್ನು ಒಂದು ಕೆಲಸದ ಕಡೆಗೆ ಫೋಕಸ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಡಿಸ್ಟ್ರ್ಯಾಕ್ಷನನ್ನು ಹೇಗೆ ದಾಟಬೇಕು ಅದನ್ನು ನೀವು ಯೋಚನೆ ಮಾಡಿ. ಭಾಳ ಸುಲಭವಾದ ವಿಚಾರ ಅಲ್ಲ, ಆದರೆ ಅದಕ್ಕೆ ತುಂಬ ಡಿಟರ್ಮಿನೇಷನ್ ಬೇಕು. ನೀವಿಲ್ಲಿ ಸಾಕಷ್ಟು ಆ ಥರ ಡಿಟರ್ಮಿಂಡಾಗಿ ಕೆಲಸ ಮಾಡೋದು ಹೇಗೆ ಅಂತ ಕಲ್ತಿದ್ದೀರ 1-2 ವರ್ಷ. ಅದನ್ನು ನೆನಪು ಮಾಡ್ಕೊಳ್ಳಿ. ಭಾಳ ಸ್ಟ್ರಾಂಗ್ ಆದಂಥ ಒಂದು ವಿಲ್ ಪವರ್ ಆಧಾರದ ಮೇಲೆ ಡಿಸ್ಟ್ರ್ಯಾಕ್ಷನ್ಗೆ ಹೋಗದೇನೆ ನಿಮ್ಮ ಗುರಿ ಕಡೆಗೆ ಮುಂದೆ ಹೋಗಬೇಕು. ಮತ್ತು ಇನ್ನೊಂದು ತುಂಬ ಮುಖ್ಯವಾದ್ದು, ಡೋಂಟ್ ಕಂಪೇರ್. ಬಿಕಾಸ್ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋದು ಪ್ರತಿಯೊಬ್ಬರು ನಾವು ಯುನೀಕ್, ಒಬ್ಬರಂಗೆ ಇನ್ನೊಬ್ರು ಇಲ್ಲ. ಅದರಿಂದ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬೇಡಿ. ಅಯ್ಯೋ ಅವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿಬಿಟ್ರು, ನಾನೇನು ಮಾಡೋದು ಅಂತ. ಈಗ ಈ ಫೇಸ್ಬುಕ್ ಲೈಕ್ಗಳನ್ನು ನಂಬ್ಕೊಂಡು ಜೀವನ ಮಾಡ್ದಂಗೆ ಆಗಿಬಿಡುತ್ತೆ. ಮತ್ತೊಬ್ಬರನ್ನು ಮೆಚ್ಚೋಕ್ಕಾಗಿ ಆಗಲಿ ಅಥವಾ ಮತ್ತೊಬ್ಬರ ಜೊತೆ ಕಂಪೇರ್ ಮಾಡೋದಾಗಲಿ ಮಾಡಬೇಡಿ. ಹಾಗೆ ಮಾಡಿದ್ರೆ ನಿಮಗಿರೋ ವರೀಸೇ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಅದನ್ನೆಲ್ಲ ಬಿಟ್ಟು ಒಂದು ದೃಢ ನಿರ್ಧಾರದ ಮೇಲೆ ಒಂದು ದೊಡ್ಡ ಗೋಲನ್ನು ಕಣ್ಣು ಮುಂದೆ ಇಟ್ಕೊಂಡು ಅದಕ್ಕಾಗಿ ನೀವು ಕೆಲಸ ಮಾಡಿ. ಒಂದು ಕ್ರಿಯಾಸಿದ್ಧಿ ಸಾಧ್ಯ ಆಗೋದು ಸತ್ವದಿಂದ. ಯಾರು ಅಂದರೆ ಯಾರು ಮಹಾಪುರುಷರಿದ್ದಾರೆ ಅವರು ತಮ್ಮ ಕ್ರಿಯಾಸಿದ್ಧಿಯನ್ನು ಮಾಡೋದು ಅವರ ಸತ್ವದಿಂದ, ನೋಪಕರಣ ಯಾವ ಉಪಕರಣದಿಂದ ಕೂಡ ಅಲ್ಲ ಅಂತ. ಅಂದರೆ ಅವ್ರಿಗೆ ಯಾವುದು ಟೂಲ್ಸ್ ಇಲ್ಲ, ಯಾವುದು ಸಪೋರ್ಟ್ ಇಲ್ಲ, ಬೇರೆ ಯಾವುದೂ ಇಲ್ಲ, ಬರೀ ಕೇವಲ ಅಂತಸ್ತತ್ವದ ಆಧಾರದ ಮೇಲೆ. ಅವ್ರಿಗೆ ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲ, ಅವ್ರು ಯಾರ್ದು ವಂಶಜರಲ್ಲ, ಅವ್ರಿಗೆ ಪೊಲಿಟಿಕಲ್ ಪ್ಯಾಟ್ರನೇಜ್ ಇಲ್ಲ. ಆದರೆ ಏನೂ ಇಲ್ಲದೇನೋ ಆ ಮಧ್ಯದಲ್ಲಿ ಒಂದು ಗುರಿಯನ್ನು ಸಾಧಿಸಬೇಕು ಮಹಾಪುರುಷರು ಅಂದರೆ ಯಾರೇ ಸಾಧಕರು
ಮಾಡಬೇಕು ಅಂತಿದ್ರೆ ಅವರಲ್ಲಿ ಆ ಮುಖ್ಯವಾದಂಥ ಅಂತಸ್ತತ್ವ ಇರಬೇಕು. ಆ ಒಂದು ಅಂತಸ್ತತ್ವ, ಅದರ ಆಧಾರದ ಮೇಲೆ ಹೋರಾಟದ ಕೆಚ್ಚು, ಅದಕ್ಕೆ ಬೇಕಾಗಿರುವಂಥ ಒಂದು ನಿರಂತರ ಸಾಧನೆ, ಒಂದು ಸಾಧನೆಯ ಪಥದಲ್ಲಿ ನಾವು ಮುಂದೆ ಹೋದರೆ ನಮ್ಮ ಜೀವನದ ಗುರಿಯನ್ನು ಕೂಡ ನಮಗೆ ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ನೀವುಗಳೆಲ್ಲ ಅಂಥ ಒಂದು ಕಷ್ಟದ ಬ್ಯಾಕ್ಗ್ರೌಂಡಿಂದ ಬಂದವರೇ, ಅಂಥ ಒಂದು ಸಂಕಷ್ಟದ ಬ್ಯಾಕ್ಗ್ರೌಂಡಿಂದ ಬಂದ್ರಿ, ನಿಮ್ಮದೇ ಪ್ರತಿಭೆಯ ಆಧಾರದ ಮೇಲೆ ಸಾಧನೆಗೆ ಸೆಲೆಕ್ಟ್ ಆದ್ರಿ, ನಿಮ್ಮ ಪ್ರತಿಭೆಯ ಮತ್ತು ನಿಮ್ಮ ಪರಿಶ್ರಮದಿಂದ ಇಲ್ಲಿವರೆಗೆ ನೀವು ಮುಂದೆ ಬಂದಿದ್ದೀರಾ, ಒಂದು ಸನ್ಮಾರ್ಗದಲ್ಲಿ ನಡೆಯೋದು ಹೇಗೆ ಅನ್ನೋ ಒಂದು ಸಂಸ್ಕಾರವನ್ನು ಕಲ್ತಿದ್ದೀರಾ. ಇನ್ನು ನಿಮ್ಮ ಮುಂದಿನ ಜೀವನ ಕೂಡ ಒಂದು ಭಾಳ ದೊಡ್ಡ ಆದರ್ಶವನ್ನು ನಿಮ್ಮ ಕಣ್ಮುಂದಿಟ್ಕೊಂಡು ಆದರ್ಶದ ಕಡೆ ಕೆಲಸ ಮಾಡಿ ಒಳ್ಳೆ ಸಾಧಕರಾಗ್ರಿ. ನಿಮ್ಮೆಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.